ಕೆಟ್ಟ ಕಮೆಂಟ್ಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಕೆಟ್ಟ ಕಮೆಂಟ್ಗಳ ವಿರುದ್ಧ ದೂರು ಕೊಟ್ಟಿದ್ದಾರೆ, ದೂರು ನೀಡಿದ್ದಾರೆ. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಕೆಟ್ಟ ಕಮೆಂಟ್ಗಳ ವಿರುದ್ಧ ಮೌನ ತಾಳಿದ್ದಕ್ಕೆ ಧನ್ಯವಾದ. ಮೌನ ತಾಳಿದ ಕ್ಲಾಸ್ ಫ್ಯಾನ್ಸ್ ನೋಡಿ, ಕ್ಲಾಸ್ ಫ್ಯಾನ್ಸ್ ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ. ನಿಮ್ಮ ಕೆಟ್ಟ ಕಮೆಂಟ್ಗಳು ಸಾರ್ವಜನಿಕವಾಗಿ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ತಿಳಿಸಿದ್ದಾರೆ. ಈಗಾಗಲೇ ಕೆಟ್ಟ ಕಮೆಂಟ್ಗಳ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗಿದೆ. ಕೆಟ್ಟ ಪದಗಳನ್ನು ಬಳಸಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ. ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದೆ ನೇರವಾಗಿ ಭೂಮಿಗೆ ಬಿದ್ದ ಫ್ಯಾನ್ಸ್ ಅಂತ ಹೇಳಿದ್ದಾರೆ. ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದೆ ನೇರವಾಗಿ ಭೂಮಿಗೆ ಬಿದ್ದ ಫ್ಯಾನ್ಸ್ ಇವರು, ಕ್ಲಾಸ್ ಫ್ಯಾನ್ಸ್. ಮಹಿಳಾ ಅಭಿಮಾನಿಗಳ ವಿರುದ್ಧವೂ ಕೂಡ ವಿಜಯಲಕ್ಷ್ಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲಿಂದಲೂ ಕೂಡ ಒಂದು ಬೈಫರ್ಗೇಷನ್ ಮಾಡೋದಾದರೆ ದರ್ಶನ್ ಅವರ ಫ್ಯಾನ್ಸನ್ನು ಮಾಸ್ ಫ್ಯಾನ್ಸ್ ಅಂತ ಕರೀತಾರೆ, ಸುದೀಪ್ ಅವರ ಫ್ಯಾನ್ಸ್ಗಳನ್ನು ಕ್ಲಾಸ್ ಫ್ಯಾನ್ಸ್ ಅಂತ ಕರೀತಾರೆ. ಸೊ ಕ್ಲಾಸ್ ಫ್ಯಾನ್ಸ್ ಅನ್ನೋದನ್ನು ಉಲ್ಲೇಖ ಮಾಡಿರುವಂಥ ವಿಜಯಲಕ್ಷ್ಮಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದು ಸುದೀಪ್ ಅಭಿಮಾನಿಗಳಿಗೆ ಕೊಟ್ಟಿರುವಂಥ ಸಂದೇಶ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಆದರೆ ಅದನ್ನು ಅವರು ನೇರವಾಗಿ ಹೇಳಿಲ್ಲ. ಇವರು ಸುದೀಪ್ ಅಭಿಮಾನಿಗಳೇ ಅಂತ ಹೇಳಿಲ್ಲ, ಬದಲಾಗಿ ಕ್ಲಾಸ್ ಫ್ಯಾನ್ಸ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಯಾರ್ಯಾರು ಕೆಟ್ಟ ಕಮೆಂಟ್ಗಳನ್ನು ಹಾಕಿದ್ದಾರೋ, ಯಾಕೆಂತ ಹೇಳಿದ್ರೆ ನಾನಾಗಲೇ ಹೇಳ್ತಾ ಇದ್ದೆ, ಇದು ಸ್ಟಾರ್ ವಾರ್ ಅಲ್ಲ, ಸ್ಟಾರ್ ವಾರ್ ಮಧ್ಯೆ ಶುರುವಾಗಿರುವಂಥ ಫ್ಯಾನ್ಸ್ ವಾರ್. ಇದು ಯಾವುದೇ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕೂಡ ನಿಮಗೆ ಕಾಣಸಿಗುವಂಥದ್ದು ಅವರ ಮೇಲೆ ಇವರು, ಇವರ ಮೇಲೆ ಅವರು. ಹಳೆಯದ್ದನ್ನು ನೆನಪು ಮಾಡಿ ಆ ಸಂದರ್ಭಕ್ಕೆ ನಮ್ಮ ಬಾಸ್ ಸಹಾಯ ಬೇಕಾಯಿತು, ಈಗ ಬೇಡವಾ ಅಂತ ಹೇಳಿ ಕೆಲವಷ್ಟು ಜನ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಒಳಗಿದ್ದಾಗ ಮಾತನಾಡಬೇಡಿ, ಹೊರಗಿದ್ದಾಗ ನೀವು ಮಾತನಾಡಬೇಕಾಗಿತ್ತು ಅಂತ ಕಮೆಂಟ್ ಆಗ್ತಾ ಇದ್ದಾರೆ. ಇಷ್ಟಕ್ಕೆ ನಿಲ್ತಾ ಇಲ್ಲ. ಇಷ್ಟು ಸೌಜನ್ಯಯುತವಾಗಿ ಇಷ್ಟೊಂದು ಮೃದು ಭಾಷೆಯಲ್ಲಿ ಅವರು ಕನ್ವರ್ಜೇಷನನ್ನು ಮಾಡ್ತಾ ಇಲ್ಲ. ಕೆಟ್ಟ ಕೊಳಕ ಭಾಷೆಯಲ್ಲಿಯೇ ನೋಡಿ, ಸಾರ್ವಜನಿಕವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಾಕುವಂಥ ಕಮೆಂಟ್ಗಳು ಇತಿಮಿತಿಯಲ್ಲಿ ಇರಬೇಕು. ಬಟ್ ಇಲ್ಲ, ಈ ಹಿಂದೆಯೂ ಕೂಡ ರಮ್ಯಾ ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಒಂದು ದಿಟ್ಟ ಹೆಜ್ಜೆ ಇಟ್ಟಿದ್ರು. ಈಗ ವಿಜಯಲಕ್ಷ್ಮಿ ನೋಡೋಣ ಕಾನೂನು ಏನು ಹೇಳುತ್ತೆ, ಯಾರನ್ನೆಲ್ಲ ಅರೆಸ್ಟ್ ಮಾಡುತ್ತೆ, ಯಾರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ ಅಂಥೇಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ವಿಜಯಲಕ್ಷ್ಮಿ ಕೊನೆಗೂ ಕೂಡ ಪೊಲೀಸರ ಮುಂದೆ ಬಂದಿದ್ದಾರೆ, ಹಾಜರಾಗಿದ್ದಾರೆ, ತಮಗಾದ ನೋವಿನ ಬಗ್ಗೆ ತೋಡ್ಕೊಂಡಿದ್ದಾರೆ. ಈ ಹಿಂದೆಯೂ ಕೂಡ ರಮ್ಯಾ ಸೇರಿದಂತೆ ಕೆಲವಷ್ಟು ನಟ ನಟಿಯರು ಮಾತ್ರ ನೇರವಾಗಿ ಬಂದು ಪೊಲೀಸರ ಮುಂದೆ ದೂರನ್ನು ಸಲ್ಲಿಕೆ ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂತ ಹೇಳಿದ್ರೆ ಒಬ್ಬರಲ್ಲ ಇಬ್ಬರಲ್ಲ, ಅದೆಷ್ಟು ಜನ ಅಂತ ಲೆಕ್ಕವೇ ಇಲ್ಲ. ಇದನ್ನು ಹೇಗೆ ಪೊಲೀಸರು ನೋಡ್ತಾರೆ ಅಂತ ದಶರಥ್, ಈಗಾಗಲೇ ಏನು ಈ ಪ್ರಕರಣನ ಗಮನಿಸ್ತಾ ಹೋದರೆ ನಾವು ಇದ್ರ ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ. ಪ್ರಮುಖವಾಗಿ ಹಿಂದೆ ಏನು ನಟ ಸುದೀಪ್ ಅವರು ಪೈರಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತೀನಿ, ನಾನು ಹುಬ್ಬಳ್ಳಿಯಲ್ಲಿ ಅಂತ ಹೇಳಿರ್ತಾರೆ. ಸೊ ಅದು ಒಂದು ಕಡೆ ಆದರೆ ಆ ಸ್ಟೇಟ್ಮೆಂಟಲ್ಲಿ ಅವ್ರ ಹೇಳಿಕೆನೇ ಒಂದಿರುತ್ತೆ. ಇದಾದ ನೆಕ್ಸ್ಟ್ ಡೇಗೆ ನಾವು ನೋಡಿದ್ರೆ ವಿಜಯಲಕ್ಷ್ಮಿ ಅವರು ಎಲ್ಲೋ ಡೆವಿಲ್ ಸಿನಿಮಾದ ಪ್ರಚಾರಕ್ಕೆ ಹೋದಾಗ ಅವರೊಂದು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ಯಾರಿಗೆ ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ, ಇಲ್ಲ ಒಬ್ರಿಗೊಬ್ರಿಗೆ ಟಾಂಟ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಎಲ್ಲೂ ಕೂಡ ಕ್ಲಾರಿಟಿಗಳಿರೋದಿಲ್ಲ. ಅಷ್ಟೊತ್ತಿಗಾಗಲೇ ಈ ಸ್ಟೇಟ್ಮೆಂಟ್ಗಳಿಗೆ ಅವರ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ವಾರನ್ನೇ ಆರಂಭವನ್ನು ಮಾಡಿರ್ತಾರೆ. ಅದರ ಜೊತೆಗೆ ಯಾವಾಗ ಈ ಇನ್ಸಿಡೆಂಟ್ಗಳು ಬರಲಿಕ್ಕೆ ಶುರುವಾಗುತ್ತೆ, ಮಾಧ್ಯಮಗಳಲ್ಲಿ ಸುದ್ದಿ ಬರಲಿಕ್ಕೂ ಶುರುವಾಗುತ್ತೆ. ಇದಾದ ನಂತರ ಸುದೀಪ್ ಅವರು ಕೂಡ ಕೆಲವೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದರು. ಪೈರಸಿಗೆ ಸಂಬಂಧಪಟ್ಟ ಹಾಗೆ ನಾನು ಈ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ, ಆಕೆ ಹೇಳಿದ್ದು ಯಾರಿಗೆ ಅಂತ ಗೊತ್ತಿಲ್ಲ. ಒಂದು ವೇಳೆ ಇದೇ ವಿಚಾರಕ್ಕೆ ನನಗೆ ಯಾರಾದರೂ ಆ ರೀತಿಯಾಗಿ ಕೊಟ್ಟಿದ್ರೆ ನನ್ನ ಹೆಸರನ್ನು ಬಳಸಿ ನಾನು ನೇರವಾಗಿ ಅವ್ರಿಗೆ ನಾನು ಕರೆದು ಕೇಳ್ತಿದ್ದೆ, ಇಲ್ಲ ಹೇಳ್ತಿದ್ದೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆದರೆ ಇಲ್ಲಿ ವಿಜಯಲಕ್ಷ್ಮಿ ಅವರು ಯಾವ ಕಾರಣಕ್ಕೆ ಆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟನೆ ಇಲ್ಲ, ಅವರೇ ಸ್ಪಷ್ಟನೆ ಕೊಡಬೇಕಾಗತ್ತೆ. ಆದರೆ ಇಬ್ಬರು ನಟರ ಆ ಫಾಲೋವರ್ಸ್ಗಳೇನಿರ್ತಾರೆ ಇವರು ಈಗಾಗಲೇ ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಮನಸೋ ಇಚ್ಛೆ ಬಂದ ರೀತಿಯಲ್ಲಿ ಕಾಮೆಂಟ್ಗಳನ್ನು ಹಾಕುವಂಥದ್ದು, ಒಂದಿಷ್ಟು ಜನ
ನಟ ಸುದೀಪ್ ಅವರ ವಿರುದ್ಧ ಹಾಕಿದ್ರೆ ಒಂದಿಷ್ಟು ಜನ ನಟ ಆಗಿರುವಂಥ ದರ್ಶನ್ ವಿರುದ್ಧ ಒಂದಿಷ್ಟು ಕಾಮೆಂಟ್ಸ್ಗಳನ್ನು ಹಾಕುವಂಥದ್ದು. ಅದರ ಜೊತೆಗೆ ಅವರ ಪತ್ನಿ ಹೇಳಿಕೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿಗೆ ಅವಾಚ್ಯ ಶಬ್ದಗಳಿಂದ ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕ್ತಾ ಇರುವಂಥ ಕೆಲಸಗಳನ್ನು ನಾವು ನೋಡ್ತಾ ಇದ್ವಿ. ಈ ಸಂಬಂಧ ಅವರು ಇವತ್ತು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿಯನ್ನು ನೀಡಿದರು. ಬಂದು ಅಲ್ಲಿ ಭೇಟಿಯನ್ನು ನೀಡಿ ಸೈಬರ್ ಪೊಲೀಸರನ್ನು ಭೇಟಿ ಮಾಡಿ ಒಂದು ದೂರನ್ನು ಕೊಟ್ಟೋಗಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಅದರ ಜೊತೆಗೆ ದೂರಿನಲ್ಲಿ ಕೆಲವೊಂದು IP ಅಡ್ರೆಸ್ಗಳು 15ಕ್ಕೂ ಹೆಚ್ಚು IP ಅಡ್ರೆಸ್ಗಳು, ಕೆಲವೊಂದು ಅಂಶಗಳನ್ನು ಉಲ್ಲೇಖವನ್ನು ಮಾಡಿರುವಂಥದ್ದು, ಸ್ಕ್ರೀನ್ಶಾಟ್ಗಳನ್ನು ಕಳಿಸಿರುವಂಥದ್ದು, ಇವೆಲ್ಲವನ್ನು ಕೂಡ ಅವ್ರಿಗೆ ತೋರಿಸಿ ಯಾವ್ಯಾವ ರೀತಿಯಾಗಿ ಬ್ಯಾಡ್ ಕಮೆಂಟ್ಗಳನ್ನು ಹಾಕಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಅವರು ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ ಪ್ರಮುಖವಾಗಿ ನಾವು ಗಮನಿಸೋದಾದರೆ ಈ ಹಿಂದೆ ದರ್ಶನ್ದ ಒಂದು ಆಡಿಯೋ ಏನು ವೈರಲ್ ಆಗಿತ್ತು, ಆತ ಬೈದಿದ್ದಂಥ ಒಂದು ಅವಾಚ್ಯ ಶಬ್ದಗಳನ್ನು ನಿಲ್ಲಿಸಿದ್ರು ಅನ್ನೋ ಒಂದು ಆಡಿಯೋ ಏನು ವೈರಲ್ ಆದಾಗ ಕೆಲವೊಂದು ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಅಂತ ಏನು ಹೇಳಲಾಗ್ತಿತ್ತು, ಅದೇ ಅವಾಚ್ಯ ಶಬ್ದಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇಟ್ಕೊಂಡು ಇವರು ಅವ್ರಿಗೆ ರಿಪೀಟ್ ಏನು ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲಿ ಅವರ ಪತ್ನಿಗೆ ಈ ರೀತಿಯಾಗಿ ಬ್ಯಾಡ್ ಕಮೆಂಟ್ಗಳನ್ನು ಹಾಕ್ತಾ ಇರುವಂಥದ್ದು. ನಿಜಕ್ಕೂ ಇದು ಅದೇ ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಈತ ಎಲ್ಲವನ್ನೂ ಕೂಡ ಎಲ್ಲ ಕಾನೂನುಗಳನ್ನು ನಿಯಮಗಳನ್ನು ಹದ್ದು ಮೀರಿ ನಡ್ಕೊಳ್ತಾ ಇರುವಂಥದ್ದು. ಇವ್ರು ಫ್ಯಾನ್ ವಾರ್ ಅಂತ ಏನು ಹೇಳ್ತೀವಿ ಇದೆ ಅಂತ ಹೇಳಬೇಕಾಗತ್ತೆ. ಇವ್ರ ಮನಸ್ಸಿಗೆ ಬಂದಾಗ ಇವ್ರು ಆಗ್ತಾರೆ, ಅವ್ರ ಮನಸ್ಸಿಗೆ ಬಂದಾಗ ಅವ್ರು ಆಗ್ತಾರೆ. ಹೀಗಾಗಿ ಇದು ನಟರುಗಳು ಏನಿರ್ತಾರೆ ಅವರ ನಡುವಿನ ಒಂದು ದ್ವೇಷವನ್ನು ಹೆಚ್ಚು ಮಾಡಲಿಕ್ಕೆ ಕಾರಣವಾಗ್ತಾ ಇದೆಯಾ ಅನ್ನೋದು ಒಂದು ಕಡೆ ಇರುವಂಥದ್ದು. ಹೀಗಾಗಿ ಇವತ್ತು ಅವರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿ ಕೊಟ್ಟು ದೂರನ್ನು ಕೊಟ್ಟಿದ್ದಾರೆ. ದೂರು ಸ್ವೀಕಾರ ಮಾಡಿರುವಂಥ ಪೊಲೀಸರು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಇಲ್ಲಾಂದರೆ ಇಬ್ಬರು ಕೂಡ ಈಗಾಗಲೇ ಸುದೀಪ್ ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಇವರು ಕೂಡ ಅದಕ್ಕೆ ಏನು ಸ್ಪಷ್ಟನೆಯನ್ನು ಕೊಡ್ತಾರೆ. ಒಂದು ವೇಳೆ ಸೋಷಿಯಲ್ ಮೀಡಿಯಾಕ್ಕೆ ಬಂದು ಅದನ್ನು ಒಂದು ಸ್ಪಷ್ಟನೆಯನ್ನು ಕೊಟ್ಟರೆ, ಅಂದರೆ ನಾವು ಹೇಳಿರುವಂಥದ್ದು ಯಾರಿಗೂ ಟಾಂಟ್ ಕೊಟ್ಟಿಲ್ಲ, ಇವರ ವೇ ಏನಿರುತ್ತೆ, ಇವರು ಯಾವ ಕಾರಣ ಕೇಳಿದ್ರು ಇವರೊಂದು ಸ್ಟೇಟ್ಮೆಂಟನ್ನು ಕೊಡಬೇಕಾಗತ್ತೆ. ಆಗ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಫ್ಯಾನ್ಸ್ಗಳ ಒಂದು ವಾರ ಏನಿರುತ್ತೆ ಇದು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ದಶರಥ್. ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ. ಇದು ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ. ಫ್ಯಾನ್ಸ್ಗಳು ಮನಸ್ಸಿಗೆ ಬಂದ ರೀತಿಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಪರ ವಿರೋಧ ಕಮೆಂಟ್ಗಳಿದ್ದಾವೆ. ಇಲ್ಲಿ ಕೇವಲ ಒನ್ ವೇ, ಒಂದೇ ವಿರುದ್ಧ ಇಲ್ಲ, ಪರ ವಿರೋಧ ಇದೆ. ಇವರು ಕಮೆಂಟ್ ಹಾಕಿದ್ರೆ ಅವರು ಅದರ 10 ಪಟ್ಟು ಹಾಕ್ತಾ ಇದ್ದಾರೆ, ಅವರು 10 ಪಟ್ಟು ಹಾಕಿದರೆ ಇನ್ನೊಬ್ಬರು 100 ಪಟ್ಟು ಹಾಕ್ತಾ ಇದ್ದಾರೆ. ಇತಿಮಿತಿ ಮೀರಿ ಹೋಗಿದ್ದಾರೆ, ಅಸಭ್ಯವಾಗಿಯೇ ಕಮೆಂಟ್ ಆಗ್ತಾ ಇದ್ದಾರೆ ಎರಡೂ ಕಡೆಗಳಲ್ಲೂ ಕೂಡ. ಈಗ ವಿಜಯಲಕ್ಷ್ಮಿ ದೂರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರ ವಿರೋಧಿಗಳು ಅಂತ ಇದ್ದರೆ, ಯಾರು ಇದರಿಂದ ವಿರೋಧಿಗಳು ಅಂತ ಯಾರಿದ್ದಾರೋ ಅವರು ಕೂಡ ದೂರು ಕೊಡಲಿಕ್ಕೆ ಅವಕಾಶ ಇದೆ. ಈ ಫ್ಯಾನ್ಸ್ ವಾರು ನಿಲ್ಲೋದಿಲ್ಲ, ಈ ದೂರು ಮತ್ತು ಪ್ರತಿ ದೂರು ಕೂಡ ನಿಲ್ಲೋದಿಲ್ಲ ಅಂತ ಕರೆಕ್ಟಾಗಿ ಕೆಲವಷ್ಟು ತನಿಖೆ ಮಾಡಿ ಒಂದು 4 ಜನಕ್ಕೆ, ಆ ಕಡೆ ಒಂದು 4 ಜನ, ಈ ಕಡೆ ಒಂದು 4 ಜನ, 4 ಜನಕ್ಕೆ ಬುದ್ಧಿ ಕಲಿಸಿದ್ರೆ ಎಲ್ಲರೂ ನೆಟ್ಟಗೆ ಆಗ್ತಾರೆ. ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡೋದು, ಅವಾಚ್ಯ ಪದಗಳನ್ನು ಬಳಕೆ ಮಾಡೋದಿದೆಯಲ್ಲ, ಆ ಕಡೆಯವರು ಈ ಕಡೆಯವರು ಎರಡು ಕಡೆಗಳಲ್ಲೂ ಕೂಡ ತಂಡ ಹೊಡಿಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಎರಡು ಕಡೆಯವರನ್ನು ಹಿಡಿದು ಲಾಕ್ ಮಾಡಿ ಬುದ್ಧಿ ಕಲಿಸಿದ್ರೆ ಮಾತ್ರ ಇದಕ್ಕೆ ಬ್ರೇಕ್ ಹಾಕಲಿಕ್ಕೆ ಸಾಧ್ಯ. ಇಲ್ಲವಾದರೆ ಇದು ನಿಲ್ಲೋದಿಲ್ಲ. ಇದು ಯಾಕೆಂದರೆ ಖಾಲಿ ಕೂತಿದ್ದಾರೆ ಕೆಲವರು, ಮೊಬೈಲಲ್ಲಿ ಡೇಟಾ ಇದೆ, ಮೊಬೈಲ್ ಇದೆ, ಕಮೆಂಟ್ ಹಾಕಿದರೆ, ಕಮೆಂಟ್ ಹಾಕಲಿಲ್ಲ ಅಂತ ಹೇಳಿದ್ರೆ ಅವ್ರ ಕೈ ಸುಮ್ಮನಿರೋದಿಲ್ಲ. ಕಮೆಂಟ್ ಹಾಕೋದು, ಪೋಸ್ಟ್ಗಳನ್ನು ಹಾಕೋದು. ನನಗನ್ಸುತ್ತೆ ಜನ ಇಷ್ಟೊಂದು ಖಾಲಿ ಇದ್ದಾರಾ ಅಂಥೇಳಿ, ಇಷ್ಟೊಂದು ಖಾಲಿ ಕುಳಿತಿದ್ದಾರಾ ಅಂಥೇಳಿ. ನಿಜಕ್ಕೂ ಕೂಡ ಪೊಲೀಸರು ಕಡಿವಾಣ ಹಾಕಬೇಕು ಅಂತ ಹೇಳಿದ್ರೆ ಒಂದು ಕಠಿಣ ತೀರ್ಮಾನ, ಕಠಿಣ ನಿರ್ಧಾರವನ್ನು ಮಾಡಬೇಕು, ಕಠಿಣ ಶಿಕ್ಷೆಯನ್ನು ಕೊಟ್ಟರೆ ಮಾತ್ರ ಅಲ್ಲಿಗೆ ಬ್ರೇಕ್ ಬೀಳುತ್ತೆ, ಫುಲ್ ಸ್ಟಾಪ್ ಬೀಳುತ್ತೆ ಅಂತ ಅನಿಸುತ್ತೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ಯಾನ್ಸ್ ವಾರ್ ಬಗ್ಗೆ ಪ್ರೇಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ. ಇಲ್ಲ, ನಾನು
ಅದು ಸ್ಟಾರ್ ವಾರ್ ಅಂತ ಬರಲ್ಲ. ಯಾಕಂದರೆ ನಮ್ಮಲ್ಲಿ ಸ್ಟಾರ್ ವಾರ್ಗಳು ಮಾಡ್ಕೊಂಡು ಕೂತ್ಕೊಂಡ್ರೆ ಸಿನಿಮಾಗಳು ನೋಡೋರು ಯಾರು ಇದಿರಲ್ಲ. ಸೊ ನಮ್ಮ ಕನ್ನಡ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ಯಾವಾಗಲೂ ಕಾಲದ ಅಪ್ಪಾಜಿಯವ್ರ ಕಾಲದಿಂದನೂ ಸಾರ್ಕೊಂಡ್ಬರ್ತಿದ್ವಿ, ಇವಾಗಲೂ ಅದೇನೇ ಇದೆ. ಬಟ್ ಇಲ್ಲಿ ಪೈರಿಸಿ ಅಂತ ಬಂದಾಗ ನನಗೆ ಬೆಳಿಗ್ಗೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸಿದ್ದ ಒಂದು ಹುಡುಗ. ಅದರಲ್ಲಿ ಆಲ್ರೆಡಿ 4 ಸಿನಿಮಾ ಪೈರಿಸಿ ಅಂದರೆ ಆಲ್ರೆಡಿ ಅದರಲ್ಲಿ ಡೆವಿಲ್ ಇಟ್ಟಿದ್ದಾರೆ, ಸೊ ಮಾರ್ಕ್ ಇಟ್ಟಿದ್ದಾರೆ, ಸೊ 45 ಇಟ್ಟಿದ್ದಾರೆ. ಸೊ ಅದರಲ್ಲಿ ಅಷ್ಟು 4 ಸಿನಿಮಾದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ, ಸರ್ ಅಣ್ಣ ಇದ್ರ ಬಗ್ಗೆ ದಯವಿಟ್ಟು ಇದನ್ನು ತಗೊಳ್ಳಿ ಅಂತ. ಹಾಗಿದ್ರೆ ಡೆವಿಲ್ ಯಾಕೆ ಇಡಬೇಕಾಗಿತ್ತು? ಈಗ ಡೆವಿಲ್ ಹಳೆ ಸಿನಿಮಾ ಅಂತಂದರೆ ಬಿಫೋರ್ 2 ವೀಕ್ಸ್ 3 ವೀಕ್ಸ್ ಬ್ಯಾಕ್ ಬಂದಿರೋ ಸಿನಿಮಾ. ಆಲ್ರೆಡಿ ಇದು ಮಾರ್ಕ್ನ ಇಟ್ಟಿದ್ದಾರೆ, ಮಾರ್ಕ್ ಇನ್ನೂ ರಿಲೀಸೇ ಆಗಿಲ್ಲ, ಸೊ 45 ರಿಲೀಸ್ ಆಗಿಲ್ಲ. ಸೊ ಅದಕ್ಕೆ ದಯವಿಟ್ಟು ನಮ್ಮಲ್ಲೇ ಹೊಡೆದಾಡ್ಕೊಂಡು ನಾವು ಸಾಕಿಂತ ನಮ್ಮ ಹುಡುಗರುಗಳು, ನಾವು ಹೇಳ್ತೀವಿ ಫ್ಯಾನ್ಸ್ಗಳಂತ ಏನಿದ್ದೀರಾ, ಏನಂದರೆ ದರ್ಶನ್ ಅವ್ರ ಫ್ಯಾನ್ಸ್ ಆಗಲಿ, ಸುದೀಪ್ ಸರ್ ಫ್ಯಾನ್ಸ್ ಆಗಲಿ, ಶಿವಣ್ಣ ಫ್ಯಾನ್ಸ್ ಆಗಲಿ, ಬೇರೆ ಉಪ್ಪಿ ಸರ್ ಫ್ಯಾನ್ಸ್ ಆಗಲಿ, ಯಾರೇ ಅಂದರೆ ಕನ್ನಡ. ನಿನ್ನೆ ಸುದೀಪ್ ಸರ್ ಒಂದು ಒಳ್ಳೆ ಅದ್ಭುತವಾಗಿ ಮಾತಾಡಿದ್ರು. ಸಿನಿಮಾ ಬಂದ್ಬಿಟ್ಟು ಒಂದು ದಿನ ಫ್ಯಾನ್ಸ್ ಬರ್ಬೋದು, 2ನೇ ದಿನ ಬರ್ಬೇಕಾದ್ರೆ ಫ್ಯಾಮಿಲೀಸ್ಗಳು ಬರಬೇಕು, ಸಿನಿಮಾ ನೋಡಬೇಕು. ಫ್ಯಾನ್ಸ್ ಅಂತಂದರೆ ಏನು ಫ್ಯಾನ್ಸ್ ಓಪನಿಂಗ್ ಬರ್ತಾರೆ ಅವರೇ ಸೆಕ್ಯೂರಾಗಿ ನಿಂತ್ಕೋಬೇಕು. ಅಂದರೆ ಯಾರೇ ಏನೇ ಮಾಡಿದ್ರು ಅವರೇ ಡಿಲೀಟ್ ಮಾಡಬೇಕು, ಅವ್ರು ಮಾಡಬಾರ್ದು, ಸಪೋರ್ಟ್ ಮಾಡಬೇಕು. ಯಾಕಂದರೆ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾ ಅಂತ. ಸೊ ಅದ್ರ ಬೆಳವಣಿಗೆ ಚೆನ್ನಾಗಿದ್ದರೆ, ಅದ್ರ ಬೆಳವಣಿಗೆ ಇದ್ದರೆ ಓಕೆ, ಯಾರೋ ಒಬ್ಬ ಮಾಡ್ತಾನೆ. ಸ್ಯಾಂಡಲ್ವುಡ್ ಫ್ಯಾನ್ಸ್ ವಾರ್ ಬಗ್ಗೆ ನಟಿ ರಕ್ಷಿತಾ ಪ್ರೇಮ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ನಟ ಸುದೀಪ್ ಸಂದರ್ಶನವನ್ನ ವೀಕ್ಷಣೆ ಮಾಡಿದ್ದೇನೆ. ನಾನು ದರ್ಶನ್ ಮೈಕ್ ಹಿಡಿದು ಜಗಳ ಆಡಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಮುಗಿದೋಯ್ತು. ಎಲ್ಲರೂ ಕ್ಲಿಯರ್ ಆಗಿ ಹೇಳಿದ್ದಾರೆ. ಒಬ್ಬರ ಜೊತೆ ಮತ್ತೊಬ್ಬರು ಜಗಳ ಆಡ್ತಾ ಇಲ್ಲ. ಎಲ್ಲರ ಹೋರಾಟ ಪೈರಸಿಯ ವಿರುದ್ಧ ಅಷ್ಟೇ. ದರ್ಶನ್ ಮತ್ತು ಸುದೀಪ್ ಇಬ್ಬರು ಒಳ್ಳೆಯ ಸ್ನೇಹಿತರು. ದರ್ಶನ್ ಮತ್ತು ಸುದೀಪ್ ಇಬ್ಬರು ನನಗೆ ಗೆಳೆಯರು. ಸುದೀಪ್ ಅವರೇ ಹೇಳಿದಂತೆ ಕ್ಲಿಯರ್ ಇದ್ದಾರೆ, ಇದರಲ್ಲಿ ಏನೂ ಇಲ್ಲ. ಸ್ಯಾಂಡಲ್ವುಡ್ ಫ್ಯಾನ್ಸ್ ವಾರ್ ಬಗ್ಗೆ ರಕ್ಷಿತಾ ಪ್ರೇಮ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ನಾನು ಸುದೀಪ್ ಅವ್ರ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು ದಟ್ ನಾನು ದರ್ಶನ್ ಯಾವತ್ತಾದರೂ ಮೈಕ್ ಇಟ್ಕೊಂಡು ಜಗಳ ಆಡಿದ್ದೀವ, ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ ಅದು. ಐ ಥಿಂಕ್ ಹೀ ಗೇವ್ ಹಿಸ್ ಆನ್ಸರ್. ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಅವರು, ಆ ಥರ ಏನೂ ಇಲ್ಲ ಅಂತ. ಸೊ ಐ ಥಿಂಕ್ ಅಟ್ ಎಂಡ್ಸ್ ಇಟ್ ಆಲ್ ಇಟ್ಸ್ ರಿಯಲಿ ಗುಡ್. ಬಟ್ ಒಂದೇ ಒಂದು ವಿ ಆರ್ ಆಲ್ ಫೈಟಿಂಗ್. ಒಬ್ಬರ ಜೊತೆ ಒಬ್ಬರು ಜಗಳ ಆಡ್ತಾ ಇಲ್ಲ. ವಿ ಆರ್ ಆಲ್ ಫೈಟಿಂಗ್ ಅಗೇನ್ಸ್ಟ್ ಪೈರಸಿ ಆಫ್ ಫಿಲ್ಮ್ಸ್. ಅದಂತೂ ಖಂಡಿತ. ನೀವು ತುಂಬಾ ಸೂಕ್ತವಾದ ಪರ್ಸನಾಲಿಟಿ, ಯಾಕಂತಂದ್ರೆ ಆ ವಿಚಾರ ಬಗ್ಗೆ ಮಾತಾಡಕ್ಕೆ. ಯಾಕಂತ ಹೇಳ್ತೀನಿ, ದರ್ಶನ್ ಸರ್ ಜೊತೆಗೂ ತುಂಬಾ ಆದ್ರು. ಮೊನ್ನೆ ಅಷ್ಟೇ ಸುದೀಪ್ ಸರ್ ನಿಮ್ಮ ಕೂಡ ಬಂದಿದ್ರು. ಸೊ ಹಾಗಾಗಿ ನಿಮಗೆ ಅವರ ಸ್ನೇಹ ಕಂಡಾಗ ಏನ್ ಅನ್ಸಿತ್ತು? ಸುದೀಪ್ ಇಸ್ ಮೈ ಫಸ್ಟ್ ಫ್ರೆಂಡ್ ಇನ್ ದ ಇಂಡಸ್ಟ್ರಿ. ಇಬ್ರು ಅಂದ್ರೆ ಅವರ ಸ್ನೇಹಿತರೆ ಕಣ ಸತ್ಯ. ಐ ರಿಯಲಿ ಫೀಲ್ ದಟ್ ನಾನು ಹೇಳ್ದಂಗೆ like piracy is one of our biggest enemies. Andre, the biggest enemy is misunderstanding. Let's let them speak for themselves. Our misunderstandings pakadalittu. Let's just wish 45 and Mark all the best.